ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಸಂಬಂಧ ಇಡಿ ರೇಡ್ ಆಗಿದ್ದು ಬೆಂಗಳೂರು ಸೇರಿ ಹಲವು ಕಡೆ ಇಡಿ ಟೀಮ್ ದಾಳಿ ಮಾಡಿದೆ. ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂನಲ್ಲಿ ಇಡಿ ದಾಳಿ ಮಾಡಿದೆ. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿಯಾಗಿದ್ದು ಇಡಿ ಅಧಿಕಾರಿಗಳಿಂದ ದಾಖಲೆಯ ಬಗ್ಗೆ ಶೋಧ ನಡೆದಿದೆ. ಪ್ರಮುಖ ಆರೋಪಿ ಪೊನ್ನಿ ಉನ್ನಿಕೃಷ್ಣನ್ ಮನೆಗೂ ಇಡಿ ದಾಳಿ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಶಬರಿಮಲೆ ಚಿನ್ನ ಕಳವು ಪ್ರಕರಣ ಸಂಬಂಧ ಇಡಿ ರೇಡ್ ಆಗಿದೆ. ಬೆಂಗಳೂರು ಸೇರಿದ ಹಾಗೆ ಇಡಿ ಟೀಮ್ ದಾಳಿ ಮಾಡಿದೆ. ಬಳ್ಳಾರಿಯಲ್ಲೂ ಕೂಡ ದಾಳಿ ಮಾಡಿದೆ. ಬಳ್ಳಾರಿಯಲ್ಲಿ ಯಾವ ಭಾಗದಲ್ಲಿ ದಾಳಿ ಮಾಡಿದೆ, ಏನಿದೆ ಹೆಚ್ಚಿನ ಮಾಹಿತಿ? ಭಾವನಾ, ಈಗಾಗಲೇ ಹೇಳಿದಂತೆ 2019ರಲ್ಲಿ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 4.5 ಚಿನ್ನ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಆಗ್ತಾ ಇದೆ. ಈಗಾಗಲೇ ಕೇರಳದ SIT ಅಧಿಕಾರಿಗಳು ಬೆಂಗಳೂರು, ಬಳ್ಳಾರಿ ಸೇರಿದಂತೆ ಸಾಕಷ್ಟು ಕಡೆ ವಿಚಾರಣೆ ಮಾಡಿದರು. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸೇರಿದಂತೆ ಬಳ್ಳಾರಿ ಮೂಲದ ಜ್ಯುವೆಲ್ಲರ್ಸ್ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನು ಕೂಡ ಬಂಧಿಸಿದ್ದಾರೆ. ಈಗಾಗಲೇ 2-3 ಬಾರಿ SIT ಅಧಿಕಾರಿಗಳು ಬಳ್ಳಾರಿಗೆ ಬಂದಿದ್ದರು. ಗೋವರ್ಧನ್ ಅವ್ರನ್ನ ವಿಚಾರಣೆ ಕರೆದುಕೊಂಡು ಅವ್ರನ್ನ ಬಂಧನಕ್ಕೂ ಕೂಡ ಒಳಪಡಿಸಿದ್ದಾರೆ. ಆದರೆ ಇದೀಗ ಪ್ರಕರಣದಲ್ಲಿ ಟ್ವಿಸ್ಟ್ ಏನಂತಂದರೆ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಆಗಿದ್ದಾರೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು, ನಾವೀಗ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರ್ತಕ್ಕಂಥ ರೊದ್ದಂ ಜ್ಯುವೆಲ್ಲರ್ಸ್ ಮುಂಭಾಗದಲ್ಲಿದ್ದೇವೆ. ಇದು ಬಳ್ಳಾರಿ ಮೂಲದ ಗೋವರ್ಧನ್ ಅವರ ಪ್ರಮುಖ ಜ್ಯುವೆಲ್ಲರಿ ಅಂಗಡಿಯಾಗಿದೆ. ಸರಿಸುಮಾರಾಗಿ 30-40 ವರ್ಷದಿಂದ ಕೂಡ ಗೋವರ್ಧನ್ ಅವರು ಚಿನ್ನದ ವ್ಯಾಪಾರ ಮಾಡ್ತಾಯಿದ್ರು. ಆದರೆ ಅವರು ಕಳೆದ 25 ವರ್ಷಗಳಿಂದ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಭಕ್ತರಾಗಿರ್ತಾರೆ. ಅವರೇ ಹೇಳೋ ಪ್ರಕಾರ ಅಂದರೆ ಕಳೆದ ನವೆಂಬರ್ನಲ್ಲಿ ಯಾವಾಗ ಅವ್ರಿಗೆ SIT ವಿಚಾರಣೆ ಕರೆದಿತ್ತು, ಆ ಸಂದರ್ಭದಲ್ಲಿ ಅವ್ರನ್ನ ನಾವು ನೇರವಾಗಿ ಮಾತಾಡಿಸಿದಾಗ, ನಾನು ಈ ಕಳೆದ 20-25 ವರ್ಷದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಭಕ್ತನಾಗಿದ್ದೇನೆ, ಆದರೆ ನನಗೆ ಚಿನ್ನವನ್ನು ಹೊಡಿತಕ್ಕಂಥ ಕೆಲಸ ನಾನು ಯಾವುದೂ ಮಾಡಿಲ್ಲ. ಆದರೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪ್ರಧಾನ ಅರ್ಚಕ ಉನ್ನಿಕೃಷ್ಣನ್ ಇದ್ದಾರೆ, ಅವರು ನನಗೆ ಚಿನ್ನದ ಲೇಪನದ ಬಾಗಿಲು ಮಾಡಿಕೊಳ್ಳೋಕ್ಕೆ ಒಂದು ಮನವಿ ಮಾಡಿದರು. ಅವರ ಮನವಿ ಮೇರೆಗೆ ನಾನು ಬಾಗಿಲನ್ನು ಮಾತ್ರ ಮಾಡಿಕೊಟ್ಟಿದ್ದೆ. ಆದರೆ ಸರಿಸುಮಾರಾಗಿ 75-80 ಲಕ್ಷದವರೆಗೂ ನನ್ನ ಸ್ವಂತ ಹಣದಿಂದ ಖರ್ಚು ಮಾಡಿ ನಾನು ಮಾಡಿದ್ದೇನೆ ಅಂತ ಮಾತನ್ನು ಹೇಳಿದರು. ಆದರೆ ಇದೀಗ SIT ಅಧಿಕಾರಿಗಳು ಅವರನ್ನು ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ನೋಡಿದರೆ ಎಲ್ಲ ಒಂದು ಕಡೆ ಗೋವರ್ಧನ್ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾದಂತೆ ಕಾಣ್ತದೆ. ಆದರೆ ಇಷ್ಟುವರೆಗೂ ಕೂಡ ಪ್ರಕರಣದಲ್ಲಿ ಕೇರಳದ SIT ಅಧಿಕಾರಿಗಳು ಪದೇ ದಾಳಿ ಮಾಡಿದ್ರು, ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದರು, ಪ್ರಮುಖ ಆರೋಪಿಗಳನ್ನು ಬಂಧನಕ್ಕೂ ಒಳಪಡಿಸಿದರು. ಆದರೆ ಇದೀಗ ಪ್ರಕರಣದಲ್ಲಿ ಹಣಕಾಸಿನ ವ್ಯವಹಾರ ಹೆಚ್ಚು ನಡೆಯತಕ್ಕಂಥ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಏಕಕಾಲಕ್ಕೆ ಕೇರಳದಲ್ಲಿ, ಬೆಂಗಳೂರಲ್ಲಿ ಮತ್ತು ಬಳ್ಳಾರಿಯಲ್ಲಿ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರೊದ್ದಂ ಜ್ಯುವೆಲ್ಲರ್ಸಲ್ಲಿ ಬೆಳಗ್ಗೆ ಆಗಮಿಸಿರ್ತಕ್ಕಂಥ 9ಕ್ಕೂ ಹೆಚ್ಚು ಅಧಿಕಾರಿಗಳು CRPF ಭದ್ರತೆಯೊಂದಿಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಇಡೀ ಅಂಗಡಿಯ ಇಂಚಿಂಚು ಶೋಧವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಂತೆ ಅಂಗಡಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಅಂದರೆ ಸರಿಸುಮಾರಾಗಿ 20-30 ವರ್ಷದಿಂದ ಇರ್ತಕ್ಕಂಥ ಅಂಗಡಿಯಲ್ಲಿ 10-15 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಸಿಬ್ಬಂದಿ ಇದ್ದಾರೆ. ಎಲ್ಲರನ್ನೂ ಕರೆಸಿ ಒಂದಷ್ಟು ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.